ಇಷ್ಟು ಭಾರಿ ಚಪಾತಿ ಮಾಡ್ಯಾಳ. ಇದಕ್ಕೀಗ ನಾನು ಮಾಡಿರೋ ಅಂತ ಶ್ರೀ ಲಕ್ಷ್ಮೀ ನಾರಾಯಣ ಗೋಲ್ಡನ್ ಟೆಂಪಲ್. ಗೋಲ್ಡನ್ ಟೆಂಪಲ್ಗೆ ಹೋಗಿದ್ರಿ? ನೋಡಿದ್ರಿ? ವಾ, ಹಾಯ್ ಫ್ರೆಂಡ್ಸ, ಬರ್ರಿ ಈಗ ನಾನು ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡಿದ್ನಿ. ಇಷ್ಟು ದಿನ ಎಲ್ಲ ಲಾಗ್ನ ನೋಡ್ಕೊಂಡು ಬಂದಿರಿ, ಲಾಗಿಗೆ ಸಪೋರ್ಟ್ ಮಾಡಿರಿ. ಈ ಸಪೋರ್ಟು ಕೂಡ ಹಾಗೆ ಕೊಡ್ರಿ. ಹಂಗೆ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡ್ರಿ. ಮತ್ತು ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನೀವು ನೋಡಕತ್ತಿದ್ರಪ್ಪ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ. ಇಲ್ಲಿ ನೋಡ್ತಿರ್ಬೋದು ನೀವು, ಸವಿತಕ್ಕ ಬಿರಿಯಾನಿ ಟೈಪ್ ಮಾಡ್ಯಾಳ್ರಿ, ವೆಜ್ ಬಿರಿಯಾನಿ. ಮಮ್ಮಿ ನಿನ್ನೆ ಪುದೀನ ತೊಗೊಂಬಂದಿದ್ಲು. ಪುದೀನ ಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕಿ ಮಸ್ತ್ ಒಂದೇನೋ ಟ್ರೈ ಮಾಡ್ಯಾಳ. ಇದ್ರ ಜೊತೆಗೆ ಇದ್ರಾಗ ಅವು ಇವ್ರಿ ನಾನು ಮಾಡ್ತೀನಿ ರೀ ಅದು ಪಲಾವ್ದಾಗ ಹಾಕ್ತೀನಿಲ್ಲ, ಸೋಯಾಬೀನ್ ಅವು ಆಗಿದ್ರಂತೂ ಮಸ್ತ್ ರೀ. ಟೇಸ್ಟ್ ಮಾತ್ರ ಪುದೀನ ಟೇಸ್ಟೇ ಒಂಥರ ಪಲಾವಿಗೆ ಸಖತ್ತಾಗಿರ್ತೈತಿ ನೋಡ್ರಿ. ಈ ಲಾಗ್ನ ಹೊಸದಾಗಿ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ನಾವು ಈಗ ನೈಟ್ ಡ್ರೆಸ್ ಡೈಲಿ ವೇರ್ ಡ್ರೆಸ್ ಹಾಕೊಂಡಿ ನೋಡ್ರಿ ಫ್ರೆಂಡ್ಸ. ಒಂದಿನ ಹಾಕೊಂಡಿದ್ದೆ, ಮತ್ತೆ ಎಲ್ಲಿ ಹೋಗತ್ನೆ ಕಳೆದೋಗಿದ್ದೆ. ನೆರವೆನ್ಸಿಗೆ ಹೋದ್ವಿ. ಸೊ ನಂದು ಇನ್ನೊಂದು ಬ್ಲೂ ಕಲರ್ ಇತ್ತು ನೋಡ್ರಿ, ನಮ್ಮ ಸೃಷ್ಟಿ ಭಾಳ ಇಷ್ಟ ಆಯ್ತಂತ ಅಕ್ಕಿ ತೊಗೊಂಡು ಹೋಗ್ಬಿಟ್ರು. ಬಾಬುಗೂ ಆಂಟಿ ನೀ ಹೆಂಗೆ ಕಾಣ್ತೀನಿ ನೋಡ್ತೀನಿ ಹಾಕೊಂಡ್ಮ್ಯಾಗ ನಾನು ತಗೋತೀನಿ ಅಂತ ಹೇಳ. ನನಗೂ ಖುಷಿ ಹಾಕೊಳಕ, ಯಾವಾಗಲೂ ನನಗೆ ಈ ಥರದ್ದು ಹಾಕೊಳಕ್ಕೆ ಇಷ್ಟನೇ. ಆದರೆ ಕೆಲವು ವರ್ಷಗಳ ಕಾಲ ಬೇರೆಯವ್ರಿಗೋಸ್ಕರ ನಾನು ಬಿಟ್ಟಿದ್ದೆ. ನಾವು ಯಾರಿಗೋಸ್ಕರನೂ ಜಾಸ್ತಿ ನಮ್ಮ ವೈಯಕ್ತಿಕ ವಿಷಯದೊಳಗೆ, ನಮ್ಮ ವೈಯಕ್ತಿಕ ಇದ್ರೊಳಗೆ ಯಾರನ್ನು ಕೂಡ ನಾವು ಮೆಚ್ಚಿಸೋಕ್ಕೋಸ್ಕರ ಅವರಿಗೋಸ್ಕರ ತ್ಯಾಗ ಮಾಡಕ್ಕೆ ಹೋಗ್ಬಾರ್ದು. ಇರೋದು ಒಂದು ದಿನ. ಅವರು ನಮಗೋಸ್ಕರ ಹಾಕಿ ತ್ಯಾಗ ಮಾಡ್ತಾರಪ್ಪ ಅಂದ್ರೆ ನಾವು ಅವ್ರಿಗೋಸ್ಕರ ಮಾಡಿದಾಗ ಅರ್ಥ ಐತಿ. ಯಾವಾಗಲೂ ನಾವು ಅವ್ರಿಗೋಸ್ಕರ ಮಾಡಬೇಕು, ನಾವು ಅವ್ರಿಗೋಸ್ಕರ ಸಹಿಸ್ಕೋಬೇಕು. ನಮ್ಮ ಇಷ್ಟ ಕಷ್ಟ ಸಣ್ಣ ಪುಟ್ಟ ಖುಷಿನ ತ್ಯಾಗ ಮಾಡ್ಬೇಕಪ್ಪ ಅಂದ್ರೆ ಏನು ಜೀವನ ಇದು ಸಾರ್ಥಕ ಇಲ್ಲ. ಹಾಗಂತೇಳಿ ಬಟ್ಟೆಯೊಳಗನೇ ಎಲ್ಲ ಐತೆ ಅನ್ನೋನು ಕೂಡ ಇಲ್ಲ. ನಮ್ಮ ಕಂಫರ್ಟಬಲ್, ನನಗೆ ಹೆಂಗೆ ಕಂಫರ್ಟಬಲ್ ಆಗುತ್ತಾ ನಾ ಇದು ಹಾಕೊಂಡಿನಿ. ನನಗಂತೂ ಈ ಬೇಸಿಗೆ ಒಳಗೆ ಅದ್ರಾಗ ಡೈಲಿ ನೈಟಿ ಹಾಕೊಂಡಂತೂ ಬೆವ್ತು ಒಂಥರ ನಮ್ಗೆ ತೊಡಿ ಕೊರ್ದಂಗೆ ಅಡ್ಡಾಡಕ್ಕೆ ಬರಂಗಿಲ್ಲ ರೀ ಫ್ರೆಂಡ್ಸ. ಸೊ ಈ ಥರ ಕಾಟನ್ ಹಾಕೊಂಡ್ವಪ್ಪ ಅಂತಂದ್ರೆ ನಮಗೆ ಕಂಫರ್ಟಬಲ್ ಅನಿಸುತ್ತೆ. ಇರ್ಲಿಕ್ಕಂದ್ರೆ ಒಂದಿನ 2 ದಿನ ನೈಟಿ ಹಾಕೊಂಡ್ರೆ ಕಂಡಪಟ್ಟಿ ಬೆವತಿ. ನಾನಂತೂ ಕೂಡ ಈ ಬೇಸಿಗೆ ಒಟ್ಟ ಅಡ್ಡಾಡಕ್ಕೆ ಬರಲ್ಲ, ತೊಡಿ ಕೊರ್ದು ಸಿಕ್ಕಾಪಟ್ಟೆ ತ್ರಾಸ ಆದಂಗೆ ಆಗ್ತೈತಿ. ಹಂಗಂತ ಎಲ್ಲರೂ ಇದನ್ನ ಹಾಕೋರಂತ ಅಲ್ಲ, ಅದು ಎಲ್ಲರಿಗಿದ ಅಂತಲ್ಲ, ಕನ್ಫರ್ಟಬಲ್. ಈಗ ಇದು ನಮ್ಮ ಸೈತಾಕ ನನಗೆ ಹಾಕೋ ಅಂದಳ್ರಿ, ಅದು ನನಗೆ ಕನ್ಫರ್ಟಬಲ್ ಇಲ್ಲ. ನಂಗೆ ನೈಟಿನೇ ಕನ್ಫರ್ಟಬಲ್, ಹಾಗಾಗಿ ನಾನು ನೈಟಿನೇ ಹಾಕೋತೀನಿ. ನೈಟಿ ಕೆಲವೊಬ್ರಿಗೆ ಜೀನ್ಸ್ ಹಾಕೊಳ್ಳೋ ಇಷ್ಟ ಕನ್ಫರ್ಟಬಲ್ ಇಷ್ಟಾನು ಇರ್ತೈತಿ, ಅವ್ರಿಗೆ ನೀನು ನೈಟಿನೇ ಹಾಕೋ ಅನ್ನಕ್ಕಾಗಲ್ಲ. ಎಲ್ಲರ್ಕಿನ್ನ ನಮ್ಮ ಮನ್ಯಾಗ ಸ್ವಲ್ಪ ಜಾಸ್ತಿ ಬಟ್ಟೆ ಬಗ್ಗೆ ಯಾರು ಇಲ್ಲ. ಫ್ಯಾಷನ್ ಅಲ್ಲ, ಫ್ಯಾಷನ್ ನಾನು ಮಾಡೀನಿ. ಜೀನ್ಸ್ ಹುಟ್ಟೀನಿ, ಸ್ಕರ್ಟ್ ಹುಟ್ಟೀನಿ, ಲಂಗ ದವನಿ ಹುಟ್ಟೀನ್ರಿ, ಸೀರೆಯಾಗ ಲಂಗ ದವನಿ ಹೊಲ್ಸಿದ್ದು ಹುಟ್ಟೀನಿ. ಎಲ್ಲಾ ತರನು ಡ್ರೆಸ್ ಅರ್ಬಿ ನಮ್ಮ ಉಡ್ಸಾಡ್ರಿ. ಯಾರಿಗೆ ಹೆಂಗ್ ಕಂಫರ್ಟಬಲ್ ಆಗುತ್ತೆ ಅವ್ರವ್ರ ಹಂಗ ಕೊಡ್ಸ್ಯಾರ. ನಾನು ಕೂಡ ಎಲ್ಲಾ ತರದ ಅರ್ಬಿ ಹುಟ್ಟೀನಿ. ಬಟ್ ನನಗೆ ಅರ್ಬಿ ಬಳಿ ಪಳಿ ಇಂತೆಲ್ಲ ಉಡಕ ತೊಡಕ ನನಗೆ ಈ ಥರ ಜಾಸ್ತಿ ನನಗೆ ಯಾವಾಗಿಂದ ಖುಷಿ ಭಾಳ ಐತಿ. ಸೊ ಇಷ್ಟು ದಿನ ಸ್ವಲ್ಪ ಬಿಟ್ಟಿದ್ದೆ, ಯಾಕಂದ್ರೆ ನಾನು ದಪ್ಪ ಅದೀನಿ ಅಂತೇಳಿ. ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ದಪ್ಪ ಇದ್ರಿ ತೆಳಗಿರ್ಲಿ, ನಮ್ಗೆ ಯಾವ ಥರ ಅರ್ಬಿ ಬೇಕು ನಾವು ಊಟ ಬಿಡ್ಬೇಕು. ಒಂದೊಂದು ಮಾತಿನಾಗ ಕರೆ ಹೇಳ್ತಾರ ನೋಡ್ರಿ ಮಂದಿ, ಅಯ್ಯೋ ಅವ್ರಕಿನ ನಾವು ಚಲೋ ನಮ್ಕಿನ ಇದು ಇದ್ದಾರ ನೋಡಿ ನಾವು ಜೀವನ ಮಾಡ್ಬೇಕಂತೇಳಿ. ನನ್ಕಿನ ದಪ್ಪ ಇದ್ದವ್ರು ಎಂತಿಂತ ಅರ್ಬಿ ಉಟ್ಕೊಂಡ್ ಮೇರಿತಾರ. ಫಸ್ಟ್ ನಮ್ಮನ್ನ ನಾವೇ ಇಷ್ಟಪಡ, ನಾ ದಮ್ಮದೀನಿ, ನಾ ತೆಳಗದೀನಿ, ನಾನು ಹಂಗದೀನಿ, ಕರಗದೀನಿ, ನಮ್ಮನ್ನ ನಾವೇ ಇಷ್ಟಪಡ್ಲಿಕ್ಕಂದ್ರೆ ಜನ ಹೆಂಗ್ ಇಷ್ಟಪಡ. ನನ್ಕಿನ ದಪ್ಪ ಇದ್ದಾರು ಎಂತಿಂತವ ಅರ್ಬಿ ಹಾಕೋತಾರ. ಸೊ ನಾನ್ ಈಟಾದ್ರೂ ಹಾಕೋಬಾರ್ದ, ಅದಕ್ಕಂತೇಳಿ ನಾ ಹಾಕೊಂಡಿನಿ. ನನ್ ಕಂಫರ್ಟಬಲ್, ನನಗೆ ನೋಡೋರ್ಗಿ ಕಂಫರ್ಟಬಲ್ ಆಗ್ಲಿಕ್ಕೆ ಅದು ನನ್ ತಪ್ಪಲ್ಲ, ಅದು ಅವ್ರ ತಪ್ಪು. ಸೊ ಸ್ವಲ್ಪ ಹೊಟ್ಟಿ ಕರಗಿಸ್ಕೊತೀನಿ. ಹೊಟ್ಟಿ ಕರಗಿಸ್ಕೊಂಡು ಮಸ್ತ್ ಹಾಕೋತೀನಿ. ನಮ್ಮ ಯಜಮಾನ್ರು ನನಗೆ ಯಾವುದೇ ಅರ್ಬಿ ಹಾಕೊಳ್ಳಿ ಅವ್ರಿಗೆ ಅಬ್ಜೆಕ್ಷನ್ ಇಲ್ಲ. ಯಾವ ಥರ ಎಷ್ಟಲ್ಲಿ ಮಾಡಿದ್ರು. ಆದ್ರೆ ಕೆಲವೊಂದು ಕಾಂಜಿ ಪಿಂಜಿ ಸೈಡ್ ಆಕ್ಟರ್ ಅಂತ ಏನಿರ್ತಾರೆ, ಸೈಡರ್ಸ್, ಅವ್ರಿಂದ ಒಂದ್ ಸ್ವಲ್ಪ ವರ್ಷ 4 ಮಂದಿ ಊರಾಗ 4 ಮಂದಿ, ಎಲ್ಲ ಮನ್ಯಾಗ 4 ಮಂದಿ. ಆ 4 ಮಂದಿಯಾಗ ಒಬ್ರು ಅನ್ನೋರು ಇದ್ರಲ್ಲ, ಅವರಿಂದ ನನಗೆ ಭಾಳ ಎಲ್ಲ ರೀತಿಯಿಂದನೂ ಕೂಡ ನನಗೆ ಕಷ್ಟಗಳು ಬಂದೋದು. ಬಟ್ ಅದರಿಂದ ಭಾಳ ಬುದ್ಧಿ ಕಲ್ತು ಈಗೇನೋ ಸಂಸಾರದಾಗ ಒಟ್ಟು ಎಲ್ಲೋದ್ರು 4 ಮಂದಿ ಇರ್ತಾರ. ಅವ್ರು ಯಾರು ಇವರೇ ಅವರೇ ಅಂತ ಹೆಸರಿಡಂಗಿಲ್ಲ. ಒಟ್ಟು 4 ಮಂದಿ ಫ್ಯಾಮಿಲಿ ಇರ್ಬೋದು, ಬೇರೆದವ್ರು ಗಂಡನ್ ಬಿಟ್ಟು ಸೈಡರ್ಸ್ ಇರ್ತಾರಲ್ಲ, ಒಟ್ಟು ಈ ಭೂಮಿ ಮ್ಯಾಗ ಜಗತ್ನಾಗ ಅದಾರ ಅವ್ರ 4 ಮಂದಿ. ಎಲ್ಲ ಕಡೆ ಅದ, ಎಲ್ಲರಿಗೂ 4 ಮಂದಿ ಅದಾರೆ. ಒಟ್ಟ ಅಂತವ್ರ 4 ಮಂದಿ ಸಂಬಂಧ ನಾವು ಚಿಂತೆ ಮಾಡಕ್ ಹೋರ ಕಿಂದರ್ ಜಗಿ ಪಿಕ್ಚರ್ ಐತಲ್ಲ, ಊರಲ್ಲಿ 4 ಜನ 4 ತರ ಮಾತಾಡ್ತಾರಲ್ಲ ಅಂತಾರಲ್ಲ, 4 ಜನ ನೀವೇ ಅನ್ನೋದು ಕೇಳ್ತಾರ.
ಕಟ್ಟಿ ಕಾಲೇ ಕುಂತಾರ. ಕಟ್ಟಿ ಕಂಪನಿ ಶಿವಪುತ್ರನ ಮಾಡ್ತಾರ ಮಾತ್ರ. ನನಗೆ ಕಂಫರ್ಟಬಲ್ ಆಗೈತಿ, ನಾ ಹಾಕೊಳತೀನಿ. ಕಾಟನ್ ಮತ್ತ ಸ್ಟ್ರೆಚಬಲ್ ಕೂಡ ಐತಿ. ಇದು ನನಗೆ ಹೆಂಗ್ ಬರ್ತಾವ ಏನಂತೇಳಿ ನೋಡಿ ಮುಂದೆ ನಾನು ಇದನ್ನ ಪ್ರಮೋಷನ್ ಆಗಿ ತಗೊಳಕತ್ತೀನಿ, ಪರ್ಸನಲ್ ಆಗಿ ಹಾಕೊಳಕತ್ತೀನಿ. ಎಲ್ಲರಿಗೂ ಇಷ್ಟ ಆಯ್ತು ತರಿಸ್ಕೊಡ್ರಿ ಅಂದ್ರೆ ನಾನು ಮತ್ತೆ ತರಿಸ್ಕೊಡ್ತೀನಿ. ಓಕೆ 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 ರೀ, ಊಟ ಮಾಡಿ ಮತ್ತೆ ಸಿಗುನು. ಬಾಯ್. ಇಲ್ಲ ಏನೂ ಇಲ್ಲ. ಹಾಯ್ ಫ್ರೆಂಡ್ಸ್, ಬರ್ರಿ. ಇಷ್ಟೊತ್ತಿನ ತನಕ ನೀರು ಬಂದಿದ್ದು, ಭರ್ಜರಿ ನೀರು ತುಂಬಿದೀವಿ ರೀ. ಈಗ ಹೋಗೋ ಟೈಮ್ ರೀ. ಇವು ಎಲ್ಲ ಮ್ಯಾಟ್ ಹೋಗೋದಾಕಿದ್ಯಾ, ಒಟ್ಟು ಹುಡುಗರು ತೊಗೊಂಡಿದ್ರು. ಅವರು ಒಂದಿಷ್ಟು ಬಟ್ಟೆ ಹೋಗೋದಾಕಿದೆ ನೋಡಿ. ನೀರು ಬಂದ್ರೆ ಸುದ್ದಿನ ನೋಡಿ. ಒಂದು ತಾಸು ಬರ್ತಾವೆ, ಒಂದು ತಾಸ್ನ್ಯಾಗ ಬರ್ತಾವೆ, ಒಂದು ತಾಸು ಬರ್ತಾವೆ ಬಿಡ್ರಿ. ತಾಸ್ನ್ಯಾಗ ಅದೆಲ್ಲ ಸ್ವಲ್ಪ ಜಳದಾಗ ಅರ್ಜೆಂಟಾರ ಮಾಡಿ ಹೆಂಗಾರ ಮಾಡಿ ಎಲ್ಲ ಈಗ ಅಕ್ಕ ಮನೆ ಒಳಗ ಈಗ ಒಟ್ಟು ಚರಂಡಿ ಮಣ್ಣು ತಂದೀನಿ. ಆ ಮಣ್ಣು ಮ್ಯಾಗ ನೀರು ಹಿಡಿಯೋಣ, ಮತ್ತೆ ಮಣ್ಣು ಹರಿದು ಬರ್ತಿಲ್ಲ. ಈಗ ನೀರು ಬಂದಾಗ ಚರಂಡಿ ಚರಂಡಿ ಬಿಟ್ಬಿಡ್ತಾರೆ ಎಲ್ಲ. ಸ್ವಚ್ಛ ಮಾಡಾಕ್ ಮೊದಲು ಬಂದ ತಟ್ಕೊ. ನಿಮ್ಮ ಮನೆ ಮುಂದೆ ಚರಂಡಿ ನಿಮ್ಗೆ ತೆಗಿಬೇಕಾದ್ರೆ ಎಲ್ಲ ಕಡೆ ನೀರು ಹಿಡಿದು ಬಿಡ್ತಾರ. ಮನೆ ಮುಂದಿನ ಕಸ ಓಟು ಚರಂಡಿ ಬಿಡೋಣ. ನಮ್ಗೆ ಲಾಸ್ಟ್ ಆಗ್ತದ. ನಾವು ಮನೆ ಮುಂದೆ ಒಂದಿಟ್ಟು ಕಸ ಇಟ್ಕೊಳ್ಳಾರ್ದವ್ರು. ದಿನ ಕಡ್ಡಿ ಕಸ ಬಳಗ್ಬಿಟ್ಟೇನೆ ಚರಂಡಿಯಾಗ ಒಮ್ಮೆ ಬಾರಿಗೆ ಆಡಿಸ್ಲಿಕ್ಕೆ ನಮಗೆ ಸಮಾಧಾನ ಆಗಲ್ಲ. ನಾವು ನೀರು ಬರೋಣ ಮೊದಲ ಎಲ್ಲ ತೊಗೊಳ್ಬಿಟ್ಟಿರ್ತೀವಿ. ಈಗ ಕಸ ಇರ್ಲಾರ ಮ್ಯಾಲಿಯರೆಲ್ಲ ತುಂಬ್ಕೊಂಡು ತೊಳ್ಕೊಂಡು ಎಲ್ಲ ಆದ್ಮೇಲೆ ಹೊರಗೆ ಹಚ್ತಾರೆ ಪೈಪು. ಸುಬ್ಬಕ್ಕ ಎಲ್ಲ ಆದ್ಮೇಲೆ ಪೈಪ್ ತಗೊಂಡು ಚಿತ್ರ ಕಾಟ್ ಬಂದಂಗೆ ಬರ್ತಾಳ ಓಡ್ಬಾರ್ರಿ ಫ್ರೆಂಡ್ಸ. ಆಮೇಲೆ ನೀರು ಬರ್ತಾವು, ಪೈಪ್ ಹೆಂಗ್ ಹೊರಗೆ ತರ್ತಾರ, ಅವಾಗ ತೊಳೆಯಂಗಿಲ್ಲ. ಶಾಲಂ ಬೇಯ್ಬೇಕು ಹಂಗ ಒಳ್ಳಿ. ನೋಡವ್ವ, ನೀವು ಬೆಳಿತೀರಲ್ರಿ, ಮತ್ತೆ ಅದಕ್ಕ ನಾವು ನಿಮ್ಮದು ಮಂದಿ ಬೆಳಿತಾರತ್ತೆ ಅದಿಲ್ಲ. ನಾವು ಬೆಳಿತೀವಂತ ಸುಮ್ಮದಿರಿ. ಆದ್ರೆ ನೀವು ನಿಮ್ಮ ಮನೆ ಮುಂದಿಂದನು ಎಂದು ಬರ್ಗಿ ಹೇಳ್ಬಿಡು ನೋಡೋಣ. ಮತ್ತೆ ಅಲ್ಲ ಮನೆ ಮುಂದೆ ಇಲ್ಲ. ಅವ್ರು ಹಚ್ಬೇಕು. ಇವಾಗ ತಮಾಷೆ ಹಚ್ಚಿ ತರಂದೇನು, ಇವಾಗ ತಮಾಷೆ ಹಚ್ಚಿ ತರಂದಿ ದವ್ವ. ಸರ್ ನೋಡ್ರಿ, ನಮ್ಮ ಮಮ್ಮಿ ತಿರುಪತಿಗೆ ಹೋಗಿರೋ ಪಳಾರನ್ನ ನಮಗೋಸ್ಕರ ಅಂತ ತೆಗೆದಿಟ್ಟಿದ್ದಾರೆ. ಇವತ್ತಿಗೆ ಬರೋಬ್ಬರಿ ಇವನ್ ತಗೊಂಡು 2 ತಿಂಗಳಾಯ್ತು. ಮಕ್ಳೇ ಬರ್ತಾರೆ ಬಿಡ್ರಿ. ಕಾಯಿ ಬಿಡೋದಿಲ್ಲ ಇವತ್ತು ನೀವು. ಸಿಂಧಿ ಕೊಡ್ಬೇಕು. ಏನ್ ಕರ್ಕೊಂಡು ಹೋಗ್ಬೇಕನ್ನಕ್ 3 ವರ್ಷ ಆತ್ರಿ. ಯಾಕಿನ್ ಕರ್ಕೊಂಡು ಹೋಗೋದಾಗಿಲ್ಲ. ಅದ್ರ ಸಂಬಂಧ ಅಂತೇಳಿ ಹೆಂಗೂ ಇವ್ರು ಸೂಟಿಗೆ ಬರ್ತಾರೆ, ಇವತ್ತು ಬರ್ತಾರೆ, ನಾಳೆ ಬರ್ತಾರಂತೆ. ಅವ್ರ ಸಲುವಾಗಿ ಅವ್ರ ಪಳಾರ ಹಂಚಿದ್ದು ಎಲ್ಲರೂ ನೋಡಿರಿ. ಅವ್ರ ಸಲುವಾಗಿ ಕಟ್ಟಿಟ್ಟಿದ್ದೀನಿ ರೀ. ಈಗ ಬಂದಾರ ಎಲ್ಲರೂ. ಅದ್ರ ಸಂಬಂಧ ಅಂತೇಳಿ ಪಳಾರ ಉಚ್ಚಿನಿ. ಮೊಮ್ಮಕ್ಕಳು ಬಿಸಿ ಬಿಸಿ ಬಜ್ಜಿ ತರಕ್ಕೆ ಹೋಗ್ಯಾರ. ಬಂದ್ಗಳೇ ಎಲ್ಲರೂ ಇಷ್ಟಿಷ್ಟೇ ಯಾಕಲ್ಲಕ್ಕ 2 ತಿಂಗಳ ತನಕ ಮೊಮ್ಮಕ್ಕಳ ಸಲ ಪ್ರಸಾದ ಕಾದಿಟ್ಟಿನಿ ನೋಡ್ರಿ. ಗಂಧ ಕುಂಕುಮ ನೋಡ್ರಿ 3 ಥರ ಐತಿಲ್ಲಿ. ಉಸಿರೆಳ್ಳು, ಕಲ್ಸಾಕ್ರಿ. ಯಾ ನೀರವು ಇವು ಅದಿದು ಅಂತ ಹೇಳಿದ್ನಲ್ಲ, ಶೃಂಗಾರ ದೇವ ಏನ ಅಂತ ಹೇಳಿದ್ನಲ್ಲ, ಅವಾಗ ನಂಗೆ ನೆನಪಿಲ್ಲವ. ಇಲ್ಲೇ ಚೀಲ ಐತಲ್ಲ, ಅದು ಇದ್ರ ಮ್ಯಾಗ ಇರ್ಬೇಕು ನೋಡಿ. ಇವೆಲ್ಲ ಅಲ್ಲಿ ಇದನ್ನ ಮಾಡ್ದು 700 ರೂಪಾಯಿ ತಗೋತಾರ. ಶ್ರೀಪುರಂ ರೀ, ಶ್ರೀ ಲಕ್ಷ್ಮೀ ನಾರಾಯಣ ಗೋಲ್ಡನ್ ಟೆಂಪಲ್. ಗೋಲ್ಡನ್ ಟೆಂಪಲ್. ಗೋಲ್ಡನ್ ಟೆಂಪಲ್ಗೆ ಹೋಗಿದ್ರಿ? ನೋಡಿದ್ರಿ? ವಾ, ಎಲ್ಲಿ 4:15ಗೆ ವಾದವರು ರೌಂಡ್ ಹಾಕಿ ಅಲ್ಲಿ ಏನ್ ಗೋಲ್ಡನ್ ಟೆಂಪಲ್ ರೀ. ಈ ಜೀವನದಾಗ ಅದು ಒಂದು ನೋಡ್ಬೇಕ್ರಿ. ನಡುವ ಕೆರಿಯಾಗ ಐತಿ, ಹೋಗಕ್ ದಾರಿನೂ ಐತಿ. ಗೋಲ್ಡ್ ಐತದು. ಮತ್ತ ತಮಿಳ್ನಾಡು ಕಡೆ ಸಣ್ಣ ಆಗ್ತಿತ್ತು. ತಮಿಳ್ನಾಡು ಕಡೆ ಸಣ್ಣ ಆಗುತ್ತೆ. ಆ ಕಡೆನೆ ಒಬ್ರು ಇಬ್ರು ಅಲ್ಲ, 1 ಕೋಟಿ ಮಂದಿ ಆದ್ರೂ ಆ ಟೆಂಪಲ್ ಗಾರ್ಡನ್ದಾಗ ಬೇಕಾದಲ್ಲಿ ತಿರುಗಬಹುದು ಮಂದಿ. ಅಂತದು ಏನೇನೇನೇನು ಅಲ್ಲಿ ಒಳಯಕ್ ಹೋಗಿಂದ ಒಂದು ಮೊಬೈಲ್ ಇಲ್ಲ, ಏನಿಲ್ಲ. ಆ ಕಡೆ 2 ತಾಸ 3 ತಾಸ ಆಗುತ್ತದು ತಿರ್ಗಾಡದ. ಅಲ್ಲ, ಅದು ಗೋಲ್ಡನ್ ಟೆಂಪಲ್ ಎಲ್ಲಿಂದ? ತಿರುಪತಿಲಿಂದ.
ಎಷ್ಟಾಗುತ್ತೆ ನಾವು ಎಲ್ಲಿಗೆ ಬೇರೆ ಜಾಗಕ್ಕೆ ಹೋಗಿ ಅಲ್ಲಿಗೆ ಹೋಗಿದ್ವಿ. ನೀವು ಹೋಗಿರಿ ಆದ್ರೆ ತಿರುಪತಿಲಿಂದ ಅಷ್ಟೇ ಆಗುತ್ತೆ. ಅಲ್ಲ ಆದ್ರೆ ನೋಡ್ಬೇಕು ಆ ದೇವತಿನ ಬಾಗ್ಲಿ ಅದು ಅಗ್ದಿ ಫುಲ್ ಪ್ರಶಾಂತ. ಲಕ್ಷ್ಮಿ ಟೆಂಪಲ್ ಐತೆನಾ ಗೋಲ್ಡನ್ ಟೆಂಪಲ್ ಅದ್ರೊಳಗೆ ಲಕ್ಷ್ಮಿ ದೇವ್ರು ಗೋಲ್ಡನ್ ಟೆಂಪಲ್ದಾಗ ಲಕ್ಷ್ಮಿ ಮೂರ್ತಿ ಅದು. ಲಕ್ಷ್ಮಿ ಶ್ರೀ ಲಕ್ಷ್ಮೀ ನಾರಾಯಣ. 150 ರೂಪಾಯಿ ತಗೋತಾರ. ಅಭಿಷೇಕ ನಮ್ಮ ಕೈಲಿ ಅಭಿಷೇಕ ಮಾಡಿಸ್ತಾರ. ಮೊನ್ನೆ ಒಂದು ಅಲ್ಲಿನ ಚೀಲ ಐತಿ, ಅದ್ರಾಗ ಏನೈತಿ ಒಂದು ಪ್ರಸಾದದ್ದು ಇದೊಂದು ನೀರಿನ ಬಾಟ್ಲಿ, ಅದೊಂದು ಅಂಗಾರ ಇಷ್ಟು ಕೊಟ್ಟಿರ್ತಾರ ನೋಡವ್ರು. 3 ತರ ಗಂಧ ಅದ ನೋಡ್ರಿ ಹಚ್ಕೊಳಕ. ನಾವೇನೈತಿ ಅಲ್ಲಿಂದ ದೇವಿ ಇರ್ತೈತಿ, ಆ ದೇವಿ ಮ್ಯಾಗ ಇದು ಗಂಧರ್, ಇದು ಒಣ ಗಂಧರ್, ಇದು ಕುಂಕುಮ ಗತೆ. ಇದು ಹಸಿ ಗಂಧ, ಇದು ಹಸಿ ಗಂಧ ಸ್ತ್ರೀಯರಿಗೆ ಹಸ್ತಿ ನೋಡ್ರಿ. ಅದು ಇದ್ರಾಗ ತಗೊಂಡ್ ಇಲ್ಲೇ ವಾಸನೆ ನೋಡ್ರಿ ನಂಗೈತಿ. ಯಪ್ಪ ದೇವ್ರೇ, ದೇವ್ರ ಗುಡಿಯಾಗ ಅದೀವಿ ನಾವು. ದೇವ ಏನೋ ಭಕ್ತಿ ಮನ್ಯಾಗ ತುಂಬಿ. ಇವು ಹಚ್ಕೊಂಡ್ರ ನಾನು ಇದ್ರಾಗ ಮಂತ್ರಾಲಯಕ್ಕೆ ತಂದಿರೋ ಗಂಧ ಹಚ್ತೀನಿ ರೀ ಅವ್ರಿಬ್ರಿಗಿನು. ಅನ್ನೋ ದೈವಿಕ ಭಕ್ತಿ ಮನೆಯೊಳಗೆ ಈ ಥರ ಕುಂಕುಮ ಗಂಧ ಹಚ್ಕೊಂಡ್ರೆ ಇದಕ್ಕೆ 25 ರೂಪಾಯಿ ಆಯ್ತು. ಇದು ಇದೇ ಕಲರ ಕುಂಕುಮ ರೀ, ಇದು ಒಳಗಿದ್ದಿದ್ದು. ಹೆಂಗೈತೆ ನೋಡ್ರಿ. ಅವ್ರು ಎಷ್ಟೊತ್ತಿಗೆ ಬರ್ತಾರ? ನಾನು ಇದ್ದೈತೆ ನಿಮ್ಗೆ ಮಾರಿ ಪಾರಿ ತಕ್ಕೋ. ಈಗೆಲ್ಲ ಪಳಾರನ್ನು ಮಿಕ್ಸ್ ಮಾಡಕತ್ತಾರ ಮಮ್ಮಿಯರು. ದನಿ ಬರುತ್ತೆ ಬಂದ್ರೇನಿಲ್ಲ. ಕರೆಂಟ್ ಹೋಗ್ಬಿಟ್ಟ ನೋಡ್ರಿ. ಕರೆಂಟ್ ಹೋದ್ರೆ ಇಷ್ಟು ಸಂಕಟ ಆಗುತ್ತೆ ಕುದಿ. ಅಪ್ಪ ದೇವ್ರೆ, ಆ ಕಡೆ ಚೂರ್ಮರಿನ ಒಂಥರ ಸ್ಪೆಷಲ್ ನೋಡು. ಹೌದು, ಎಲ್ಲಮ್ಮನ ಕಡೆ ಇರ್ತಾವಲ್ಲ ಆ ಚೂರ್ಮರಿನೂ ಬೇರೆ ಅಲ್ಲ, ಅವ್ರು ಒಂಥರ ರುಚಿನ ಬೇರೆ. ಇವು ಸೋನಾ ಮಸರಿ ಗತ್ಲೆ ಅದಲ್ಲ, ಎಷ್ಟು ತಿನ್ಬೇಕಂದ್ರು ಬ್ಯಾಸರ ಅನ್ಸಂಗ ಚೂರ್. ಹೋಗ ಹೆಂಗ್ ಜಾಸ್ತಿ ಮನ್ ಹೇಳತ್ತಿದ್ದೀವಿ ಪಳಾರ್ದಾಗ ಅಲ್ಲ. ಈಗನು ಅವು ಇಲ್ಲೇ ಇರ್ತಾವ ಚೂರ್ಮರಿ ಅವು. ಆದ್ರೆ ಮಮ್ಮಿ ಇಲ್ಲಿ ದಮ್ಮನ್ ತರ್ತೀವಲ್ಲ, ದಮ್ಮನ್ ಮಂಡಳ ಅವೇ ಬೇರೆ, ಪಳಾರ್ದಾಗ ಇದ್ರಾಗ ಜಾತ್ರೆಗೆ ಸಿಗೋ ಪಳಾರ ಬೇರೆ. ರಾಯಚೂರು ಮಂಡಳ ಹೆಂಗನ ಎಷ್ಟು ಉಪ್ಪದ ನೋಡಿ. ಇವು ಚಿಕ್ಕಮ್ಮರ ಕಡೆ ಬರ್ತಾವ ನೋಡಂತಾವ. ಜಾತ್ರೆ ತಿಂತೀವಲ್ಲ ನಮ್ಮಲ್ಲೇ ಇರ್ತಾವು. ನಮ್ಮಲ್ಲಿ ಇಲ್ಲೇ ಬಟ್ಟಿಲ್ಲ ಅಂತಾವ ಹುನ್ಗುಂದಾರ ಹೊಲ್ದಾಗ. ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ. ಹೊಳಸ್ರಿ ಹೊಳಸ್ನ್ಯಾ. ತಿರುಪತಿ ಬಾಲಾಜಿ ಏನೋ ಅಂತಾರಲ್ವ. ತಿರುಪತಿ ವೆಂಕಟರಮಣ ಗೋವಿಂದ ಗೋವಿಂದ, ಬಾಲಾಜಿ ಗೋವಿಂದ ಗೋವಿಂದ. ನೀವು ಸುಮ್ಮ ಒಳ್ಳೆ ಕಡಿ ಹಿಡಿಲಿಡ ಶಂಭೋ ಅವನ ಹುಚ್ಚಿನ ಬಂದಿಲ್ಲ. ವೆಂಕಟರಮಣ ಗೋವಿಂದ 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 ಗೋವಿಂದ. ಹೊರಗೆ ಒಯ್ದು ಹೋಗು. ಸು ಮಾಡಿ ಬಾ. ಮಾಡಿ ಯಾಕಂದ್ರ ಮಾನೀನಿ ಬಜ್ಜಿ ಬಜ್ಜಿ ತಿನ್ನು ಬರ್ರಿ. ಸ್ನೇಹ ಅವ್ ಮೊದಲು ಕುಂಕುಮದ ಮ್ಯಾಗ ಇಟ್ಟು ಬಿಡವ. ಬಜ್ಜಿ ತಗೊಂಬಂದಾರ ನೋಡ್ರಿ ಇಲ್ಲಿ. ಇಂಥವೆಲ್ಲ ಬಿಡು. ಇಲ್ಲಿ ತಿನ್ನಾಕ ಇಟ್ಟಿನಿ ಬಜ್ಜಿ ತಂದೈತಿ. ಇಂಥವ್ ತಗೋ ತಿನ್ನಾಕ. ಸೂಪರ್ ಐರಿಯಪ್ಪ. ತೆಗ್ದಿದೆ ಇಲ್ಲ ತೆಗಿಯೋ ತೆಗಿಯೋ. ಓ ಓ ಏನು ನಿನಗೂ ಬಿಜಿಯಾ? ಕೊಡ್ತೀನಿ ಬಿಜಿನ. ವಾ ಒನ್ನ ಹೋಗ್ತಾರ ವಾ ಬಜ್ಜಿ ಬಿಜಿ 3 ಕೊಡ್ತಾನ. ದೊಡ್ಡಪ್ಪ ಮುತ್ಯನ ಮಗ ಬಜಿನ ಏಸ್ ಬಂದಾವ್ ನೋಡ್ತೀನಿ. 10 ರೂಪಾಯಿ ಇಲ್ಲೇ ಎಣಿಸ್ತೀನಿ ಮುತ್ಯ ನೋಡು. 3 6 6 9 30 ರೂಪಾಯಿ ಅದ. ನೀವು 40 ರೂಪಾಯಿ. ಓಮನ್ ಕಾಯಿಗೆ ಒಂದೈತಿ ಬರಬರಿ. ಅದು ಒಂದನ್ನ ಹೆಚ್ಚಿಗೆ ಹೋಗ್ಯಲ್ಲ ಹೋಗಂಗಿಲ್ಲವ. ಒಂದೊಂದು ಹೆಚ್ಚಿಗೆ ಹಾಕ್ಬೇಕು. ಇಡೇ ನೋಡು ಬಜಿ ಹೆಚ್ಚಿಗೆ ಹಾಕು. 50 ರೂಪಾಯಿ ಗಟ್ಲೆ ತಗೊಂಡ್ರೆ ಐತಿಲ್ಲ ಅನ್ಕೊಂತಟ್ಟು. ಒಂದ್ ಬಜಿ ಹೆಚ್ಚಿಗೆ ಹಾಕಕ್ ಬರಲ್ಲ ನಿನಗ. ಓಕೆ ಫ್ರೆಂಡ್ಸ, ಎಲ್ಲ ಬಜ್ಜಿ ಆರ್ತಾವು. ನಾನು ಬಿಸಿ ಬಜ್ಜಿ ತಿಂತೀನಿ. ತಿಂದು ಆಮೇಲೆ ಸಿಗೋಣ. ಬಾಯ್. ಅಮ್ಮಿ ಅದರದ್ದೇ ಅಮ್ಮು, ಅದು ಒಳಗಿಡದೆ. ನೀ ಆಯಿ, ನೀ ಅದಿ ಅನ್ನೋದಲ್ಲ. ನೀ ಅದಿ ಅಲ್ಲ, ನೀ ನಾಯಿ. ಸಿರಿ ಒಂದೊಂದ ತೆಗಿಬೇಕು. ತಡ್ಕೋ, ಒಂದೊಂದ ತಕೋ. ಚೋಟಿ ಚೋಟಿ ನೋಡ್ರಿ ಹೆಂಗ್ ಕುಂತಾಳ. ಇವ್ರೆಲ್ಲಾರು ನಮ್ಮ ಸ್ನೇಹ, ಖುಷಿ, ಸಿಂಧುಂದು ಉಡ್ದಟ್ಟಿ ಫೋಟೋಸ್ ನೋಡತ್ತಾರು. ಇಲ್ಲೇನ್ ಮಾಡತ್ತಿ?
ಹೋಗಿ ಸುತ್ತಾಗಿ ತಗೋರ್ಬೇಕು. ಅಯ್ಯೋ ಇಷ್ಟು ನಾತಾಳು ಈಗ ನಾದದ್ ನೋಡಿದ್ರೆ ಚಪಾತಿ ತಿನ್ಬಾರ್ದಯ್ಯವ್ವ. ಅದು ಇರ್ಲಿ, ಅದು ಸುತ್ತಕ ಗೆರಿಗೆ ಒಂದ್ ಚಪಾತಿ ಆಗಟ್ ಹಿಟ್ಟು ಉಳ್ಸ್ಯಾಳ ಅದ್ರಾಗ ಹಿಟ್ಟು ನಾದಿದ್ರ ತೊಳ್ದಂಗ ಆಗ್ಬೇಕು ಬೊಗಣಿನ. ಎಲ್ಲಿ ಐತಿದ್ರೊಳಗ ಒಂದ್ ಚಪಾತಿ ಆಗತ್ತೆ 2 ಚಪಾತಿ ಒಟ್ಟು ಕೆದರ್ಕೊಂಡು ಒಟ್ಟು ತಗದ್ ಹೋಗ್ಕೊಂಡ್ ಹಿಂಗ್ ಹಿಟ್ಟು ನಾದಿದ್ರ ಹಿಂಗ್ ನಾದ್ತಾರ ತೊಳ್ದಂಗ ಆಗ್ಬೇಕು. ಅವು ಹೇಳಿದ್ರೆ ಅವ್ನ ಕೂಡ ಬಂದ್ಬಿಡು. ಹಿರಿಯರ್ ಹೇಳ್ತಾರಂದ್ರ ಚಲೋದಕ್ಕೆ ಹೇಳ್ತಾರ ಯಾರ. ಇರ್ಲಿ ಅವ್ವ 10 ಪೈಸೆ ಬಾಳ ಅಂದ್ರೆ ನೀನ್ 100 ಪೈಸೆ ಮಾಡ್ತಿರ್ತೀರಿ. ಒಟ್ಟು ನನಗ ತಗಲ ಬುಳಕ್ ಬಂದಿ ಹಂಗ ಅನ್ಸ್ಕೊಳ್ದಂಗ ಮಾಡ್ಬೇಕು. ಏನ್ ಮಾಡ್ಬೇಕು ಈಗ ನಾಟಕತ್ತಿನಿಲ್ಲ ಸೌರ್ತಿನಿಲ್ಲ ಮೊದ್ಲೇ ಡಿಸೈನ್ ಐತಿ ಪರತ್ ಇಲ್ಲೇ ನನ್ನ ಕೇಳಿದೆ ಅಷ್ಟು ಇಟ್ಟು ಅದಕ್ಕೆ ನೀರು ಹಚ್ಚಿರೋದ್ರಾಗ ಹಿಂಗ ಒಂದ್ಸಲ ಸುತ್ತ ಹಾಕೋಬೇಕವ. ಓಟು ಇಟ್ಟು ನಾದಿದ್ರ ತೊಳ್ದಂಗ ಆಗ್ಬೇಕು ಅದು ಬೋಗಣಿ. ಬರ್ತೀನಿ ತಡ್ರಿ ನಿಮ್ಮನ್ನ. ಬಂದೆ ನೋಡ್ರಿ ಕಡ್ಲಿ ಕುದಿಯಕ್ಕೆ ಇಟ್ಟು ಬಂದೆ. ಅಯ್ಯವ್ವ ನೀ ಬಂದಾರ ಬಾ ಹೋಗರು ಈ ಬಂಡೆ ಅಂತೇಳಿ ಅಲ್ಲಿ ನೀ ಎಣ್ಣೆ ಹಾಕಿ ಚಾಲು ಮಾಡೇ ಬಿಡ್ತಾಳೆ. ಇಂದಾನೆ ಯಾವಾಗ ನೋಡಿದ್ರು ಒಟ್ಟು ನಂದೇಲಿ ಇಡ್ಲಿ ಅಂತೇಳಿ ಅದು ಏನಾದ್ರು ಈಗ ವಿಡಿಯೋದಾಗ ಪ್ರೂವ್ ತೋರಿಸ್ತೀನಿ. ಚಾ ಮಾಡ್ಯಾಳ, ಚಾ ಉಕ್ಕಿಸ್ ಬಂದಾಳಲ್ಲ ಹಂಗೆ. ಅದೆಲ್ಲ ಇರ್ಲಿ ಬಿಡು. ಇದು ಮಣ್ಣಿನ ಹೋಳಿಗೆ ಇಟ್ಟುದೈತಿ ಅದ್ರಾಗ ಮಿಜ್ಜು ಬೆಳ್ಳಗ ಹಾಕೋ ಚಪಾತಿ. ಮಮ್ಮಿ ಅದು ಎಷ್ಟು ದಿನದಾಗೈತಿ ಈಗ ಲೈಟ್ ಹೋಗಿ ಬಂದಾಗಿ ಫ್ರಿಜ್ ಮೊದ್ಲ ಚಲೋ ಇಲ್ಲ ಆಗತ್ತಿತ್ತು. ಈ ಫ್ರಿಜ್ನಾಗ ಇಟ್ಟದು ಲೈಟ್ ಹೋಗ್ಯಾವ ಆಗ್ತದ ಮಾಡೋಣ. ಈಗ ಅದಕ್ಕೆ ಮ್ಯಾಚ್ ಆಗುತ್ತಾ ನವಿ ಜಿಗಿ ಇರ ಮತ್ತೆ ಯಾವಾಗ ನೋಡಿದ್ರೆ ಫ್ರೀಜ್ನಾಗ ಇಟ್ಟಿರ್ತೀನಿ ಅಂತ ಅದು ಏನ್ ಮಾಡುತ್ತೆ ಎರಡು ಮಮ್ಮಿ. ಅಯ್ಯೋ ಇಂಥ ಎಂಜಿನ್ ನೋಡಿಲ್ಲವ ಅದ್ರಾಗ ಹಾಕಿ ನಾದ್ರಿ ಜಿಗಿನೂ ಹಾಕತ್ತಿ ಚಂದ ಬರ್ತಾವ ಹಳೆಯವ. ಒಂದು ಹೇಳ್ತಕ್ಕ ಲಕ್ಕಿನೂ ಹಂಗ ನೀನು ಹಂಗ ಇಟ್ಟಿಟ್ಟು ಕೆಡಿಸ್ಬೇಕಾ ಈಗ. ನಾ ಚಪಾತಿನ ಮಾಡಲ್ಲ. ನಾನು ಅದನ್ನ ಮಿಕ್ಸ್ ಮಾಡಿದ್ರೆ ನಾನು ಚಪಾತಿನ ಮಾಡಲ್ಲ. ಯಾವ ಮಾಡ್ಬಿಟ್ಟು ಮಾಡಲ್ಲ ತಿನ್ನಲ್ಲ. ಯವ್ವ ನಾನು ಈಟ ಇಟ್ಟು ಹಾಕಿದ್ರಾಗ ಮಿಚ್ತೀನಿ 2 ಚಪಾತಿ ಆಗಲ್ಲಕ್ಕ ಕಡಿಗೆ ಮಾಡು ಅದನ್ನ ಮಾಡು ಅದನ್ನು ನೋಡಿ ಇಟ್ಟು ಅಲ್ಲ ಇವತ್ತಲ್ಲ ಯಾವತ್ತಿಗೆ ನಾವು ಇದ್ರೇನು ಇರ್ಲಿಕ್ಕೇನು ಹಿಂಗ ಇಟ್ಟು ಹಿಂಗ್ ಸುತ್ತ ಮಾಡ್ಕೋಬೇಕವ. ಯಾಕಂತ ತಗಲ್ ವಿಜ್ಞಾನ ಅದ್ರಾಗ ಇಕ್ಕೋಬೇಕು ಬಂದ್ಬಿಟ್ರೆ ಕ್ಯಾಮರಾ ಮುಂದೆ ಇಟ್ಕೊಂಡು ಎಲ್ಲ ಗೊತ್ತಾಗಬೇಕಿಲ್ಲ. ನೀನ್ ಬೈಲೆಲ್ಲ ಗೊತ್ತಾಗ್ಬೇಕಿಲ್ರಿ ಫ್ರೆಂಡ್ಸ್. ನೀವು ನೋಡ್ಬೇಕಿಲ್ರಿ ಫ್ರೆಂಡ್ಸ್. ಚಪಾತಿ ನಾನು ಮಾಡಲಿಲ್ಲ ಒಟ್ಟು ನನ್ನ ಹಾರೆ ಬಂದ್ಬಿಡ್ತಾವ ಅಂತ. ಹಿಟ್ಟು ನೋಡ್ರಿ ಹಿಟ್ಟು ನಾದಿದ್ರ ತಳ ಆಗ್ಬೇಕು ಬೊಗಣಿಗಳು. ಹೌದು ನಾನು ದಿನ ಮಾಡ್ತಿರ್ತೀನಿ ಬಿಡಲ್ಲ. ಅಯ್ಯಪ್ಪೋ ನವಲೆ ಕೈ 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 ಆ ಕೈ ಬೇಕಿದ್ರು ಚಂಚಿಕಾಯಿ ಚಪಾತಿ ಒಳಗ 6 ಅಡ್ದಕ್ ನಾನೇ. ಚಪಾತಿ ನಾವು ದಿನ ಮಾಡ್ತೀವಿ, ನೀವು ರೊಟ್ಟಿ ಮಾಡ್ತೀರಿ. ನೀವು ರೊಟ್ಟಿ ಮಾಡ್ತೀರಿ ಚಪಾತಿ ಮಾಡಕ್ ನಾನು ನನಗ್ ಗೊತ್ತೈತಿ. ನನಗ ಫೇಮಸ್ ಎಷ್ಟು ಚಂದ ಮಾಡ್ತೀರಂತ ಚಪಾತಿ. ನಿಮ್ಗೆಲ್ಲ ಏನ್ ಗೊತ್ತೈತಿ ಸುಮ್ಕೊಂಡ್ರಿ ಮಾಡ್ಲಿಕ್ಕೆ ನಾದಿ ಚಂದಾಗ ಮ್ಯಾಮ್ ಮುಚ್ಚಿಟ್ಟು ಚಪಾತಿ ಮಾಡಿದ್ರೆ ತುಟ್ಟಿಲೆ ತಿನ್ಬೇಕು. ಅಲ್ಲ ಬೇಡನು ಅಲ್ಲ ಬೇಡ ಅವ್ರಿಗೆ ಬೇಡ ಹೇಳಿದ್ದು ಕೇಳಲ್ಲ. ಈಗಿನ ಹಂಗ ಇಡ್ತೀನಿ ಒಗಿ ಬೇಡ ಯಾವ ಇದನ್ನ ಮುಂಜಾನೆ ಚಕ್ಕೋಲಿಯಾರ ಆದ್ರೆ ಅಂತ ಚಂದ ಮೆತ್ತಗ ಚಕ್ಕೋಲಿಯಕ್ಕೋ ಮಾಡ್ಕೊತೀನಿ ನಾನು. ನಾನಂತೂ ಹೊಟ್ಟೆ ತಿನ್ನಲ್ಲ. ಆಗದ ಒಂದ್ ಚಪಾತಿ ಐತಿ ನಾ ತಿಂತೀನಿ ಇಲ್ಲ ಹುಡುಗರು ತಿನ್ನಿಸ್ತೀನಿ. ಅಲ್ಲ ಅದು ತಿಂದು ಏನ್ರ ಆರೋಗ್ಯ ಆಗೋದು ಒಂದ್ ಅದು ಒಕ್ಕಟ್ಟು ಹೊರಡ್ತೀನಿ. ಏನಾಗುದಿಲ್ಲ ಸುಮ್ಮನೆ ಅದು ಹೊರಗಿರೋದ ಮಾಡ್ಬಿಟ್ಟಾರೆ ನಮ್ಮ ಮಮ್ಮಿ ನಿಮ್ಮ ಪಪ್ಪ ಅಂತ ಒಪ್ಕಾರ ನಮ್ ಕುಬ್ಸದ್ ನೋಡಕತ್ತಾನ ಸಿರಿಯ ನಿಮ್ ಪಪ್ಪ ಅಂತ. ಸಿರಿ ಹೊಟ್ಟೆಗದನದ್ರ ಸಿರಿ ಮಾಡ್ಬೇಡ ಸಿರಿ ಹರಿತಾವು. ನೀನು ಸಣ್ಣ ಪಾಪ ಇದ್ದಲ್ಲ ನಾನು ಹೊಟ್ಟೆಗಿದ್ದಿ ನೋಡಲ್ಲಿ ಅದ್ರಾಗ ಅದಿ ನೋಡ್ಬ ಎಲ್ಲಿಂದ ಬಂದಿನಿ ಅಂತ ಕೇಳ್ತೀಯ. ನನ್ನ ಹೊಟ್ಟೆಗದಿ ನೋಡಿಲ್ಲ ಇಲ್ಲಿ ಇಲ್ಲಿ ಹೊಟ್ಟೆಗದಿ ನೋಡಿಲ್ಲ ನನ್ನ ಹೊಟ್ಟೆಗದಿ ನೋಡಿ ನೀನು ನೋಡಿಲ್ಲ ನೋಡಿಲ್ಲ ಇಲ್ಲಿ ಹೊಟ್ಟೆಗದಿ ಇಲ್ಲ ನೀನು. ಇಲ್ಲದಿ ಇಲ್ಲ ಹೊಟ್ಟೆಗದಿ ಇಲ್ಲ ಸಣ್ಣ ಪಾಪ ಇದ್ಯಪ್ಪ ನೀನು ಹೊಟ್ಟೆಗಿದ್ದಿ. ಒಂದೊಂದ ನೋಡ್ಬೇಕು ಚಂದಾಗ ಫಸ್ಟ್ಲಿಂದ ತೆಗಿ. ಸರಿ ಕೈ ಬಿಡು. ವಾವ್ ನಿಮ್ಮ ಪಪ್ಪ ಮಮ್ಮಿ ಓಕೆ ರೀ ಆಮೇಲೆ ಸಿಗೋಣ ಬಾಯ್. ಹಾಯ್ ಫ್ರೆಂಡ್ಸ ಬರ್ರಿ. ನಾನು ಇವಾಗ ಇದು ಸಾಂಬಾರಾದ್ರೂ ಅನ್ಕೋಬೋದು ಇಲ್ಲ ಬರೀ ಪಲ್ಯನಾದ್ರೂ ಅನ್ಕೋಬೋದು. ನಾನು ಎರಡಕ್ಕೂ ಆಗಲಿ ಅಂತೇಳಿ ಇದನ್ನು ಮಾಡೀನಿ. ನಿಮ್ಗೆ ಇದು ಯಾವ ಕಲರ್ ಕಾಣಕತ್ತೈತಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಗೆಸ್ ಮಾಡಿರಿ. ಫಸ್ಟಿಗೆ ಯಾರೆಲ್ಲ ನೋಡಿರ್ತೀರ ಅವ್ರು ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ಈ ಸದ್ಯ ತೋರಿಸ್ತೀನಿ ನಾನು ಯಾವ ಪಲ್ಯ ಅಂತೇಳಿ. ಕಡ್ಲಿ
ಕಡ್ಲಿಕಾಳು ಸೇಮ್ ನೋಡೋಕೆ ಚಿಕನ್ ಗತೆ ಕಾಣತೈತಿಲ್ರಿ, ಅಷ್ಟು ಮಸ್ತ್ ಆಗೈತೆ ನೋಡ್ರಿ. ಇದು ಒಣ ಕೊಬ್ಬರಿ ಹಾಕಿನಲ್ರಿ, ಗಿಟ್ಗ ಕೊಬ್ಬರಿ, ಹಾಗಾಗಿ ಒಂಥರ ಜಾಸ್ತಿ ಎಣ್ಣೆ ಬಿಟ್ಬಿಟ್ಟತಿ. ಮಸ್ತ್ ಅಂದ್ರೆ ಮಸ್ತ್, ನೋಡೋಕ್ಕೂ ಹಾಗೆ ಅದ, ಈ ಕಡೆ ಟೇಸ್ಟು ಕೂಡ A1 ಆಗೈತೆ ರೀ ಫ್ರೆಂಡ್ಸ. ಸವಿತಾಕ್ ನೋಡ್ರಿ ಚಪಾತಿನೂ ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾಳ, ಮೆತ್ತಗ ನೋಡ್ರಿ. ಇಷ್ಟು ಭಾರಿ ಚಪಾತಿ ಮಾಡ್ಯಾಳ. ಇದಕ್ಕೀಗ ನಾನು ಮಾಡಿರೋ ಅಂಥ ಕಡ್ಲಿ ಪಲ್ಯ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿರಿ. ರೆಸಿಪಿ ಒಂದು ವೇಳೆ ಇಷ್ಟ ಆಗಿತ್ತು ಅಂದ್ರೆ ನಾ ಇನ್ನೊಂದ್ಸಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಂತ. ಮೊನ್ನೆ ಸಲ ಮಾಡಿದ್ನಿ, ಬರೀ ಹೇಳ್ದಾಗಿತ್ತು, ವಿಡಿಯೋನ ಮಾಡ್ಕೊಂಡಿದ್ದಿಲ್ಲ, ಹಾಗಾಗಿ ಹೇಳತ್ತೀನಿ. ಇಷ್ಟ ಆಗಿ ಹುಡುಗರ ಕೈಗೆ ಬಿಟ್ಟು ನೋಡ್ರಿ, ಸ್ನೇಹ ಪಿಲ್ಲೆ ಉಂಡಾರಲ್ಲ ಹಿಂಗೆಲ್ಲ ಚೆಲ್ಲಾಡ್ಬಿಟ್ಟಾರ ನೋಡ್ರಿ ಮ್ಯಾಗ. ಇಷ್ಟ ಆಗಿತ್ತು ರೀ ಫ್ರೆಂಡ್ಸ. ಇಲ್ಲಿ ತನಕ ಅವರೇ ಉಂಡಾರ, ಈಗ ನಾ ಒಂದಿಷ್ಟು ಹಾಕ್ಕೊಂಡೀನಿ. ಅವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ ಇದು ಮೊನ್ನೆ ಸಲ, ಅದಕ್ಕೇ ನಾನು ಜಾಸ್ತಿ ಮಾಡಿಬಿಟ್ಟೀನಿ. ಇಷ್ಟ ಆಗೈತೆ ಅಂದರೆ ರೆಸಿಪಿ ಶೇರ್ ಮಾಡಿರಿ ಅಂತಂದ್ರೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಂತ ಕಮೆಂಟ್ ಒಳಗೆ ಹಾಕಿರಿ ಫ್ರೆಂಡ್ಸ. ಇದು ಮಾಡೋ ಮುಂದಾಗ ಕರೆಂಟ್ ಒಂದು ಹೋಗೋದು ಬರೋದು ಮಾಡಾಕತ್ತಿದ್ದು ನೋಡ್ರಿ, ಹಂಗಾಗಿ ನಾನು ಮಾಡಿ ಕಡಿಗದ್ರ ಸಾಕು. ಎಲ್ಲ ಜಾಸ್ತಿ ಮಿಕ್ಸರ್ಗೆ ಹಾಕೋಬೇಕು ನೋಡ್ರಿ. ಇದನ್ನು ಕೊಬ್ಬರಿ, ಉಳ್ಳಾಗಡ್ಡಿ, ಟಮಾಟಿ ಎಲ್ಲನೂ ನೀಟಾಗಿ ಹುರ್ಕೊಂಡು ಎಲ್ಲ ಮಾಡಿ ಮಿಕ್ಸಿಗೆ ಹಾಕೋಬೇಕು. ಲೇಟ್ ಆಗುತ್ತೆ ಅಂತೇಳಿ ಅರ್ಜೆಂಟ್ ಒಳಗೆ ಹಾಗೆ ಮಾಡಿಬಿಟ್ನಿ ನಾನು. ಆ ಸಲನೂ ವಿಡಿಯೋ ಮಾಡೋದಾಗಲಿಲ್ಲ, ಈ ಸಲನೂ ವಿಡಿಯೋ ಮಾಡೋದಾಗಲಿಲ್ಲ. ಹುಡುಗರು ಒಂದು ಊಟ ಮಾಡಿಸ್ಬೇಕು ಅನ್ನೋದಿತ್ತಲ್ರಿ, ಲೇಟ್ ಆಯಿತು. 8:30 ಮ್ಯಾಗ ಅಂದ್ರೆ ಅವರು ಇಲ್ಲಿ ಊರ ಕಡೆ ಜಾಸ್ತಿ ಅಡ್ಡಾಡೋದು ಮಾಡ್ತಾರಲ್ಲ, ಸುಸ್ತಾಗಿ ಮಲ್ಗಕ್ಕೆ ನೋಡ್ತಾರೆ. ಹಂಗಾಗಿ ನಾನು ಊಟ ಮಾಡಿಸಿದ್ರೆ ಆಯ್ತು ಅಂತೇಳಿ ಪಟ್ ಮಾಡೋ ಒಂದೇ ಅವಸರ ಮಾಡಿದ್ನಿ ರೀ, ರೆಸಿಪಿ ಶೇರ್ ಮಾಡಲಿಲ್ಲ. ಓಕೆ ರೀ, ಹಂಗೆ ಊಟ ಮಾಡಿ ಸಿಗೋನು, ಬಾಯ್ ಫ್ರೆಂಡ್ಸ. ಬೆಳಗ್ಗೆಲಿಂದ ಹಿಡಿದು ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ರಲ್ಲ, ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮಸ್ತ್ ಅಂದ್ರೆ ಮಸ್ತ್ ಊಟ ಮಾಡೀನಿ. ಚಪಾತಿ 2 ಚಪಾತಿ ಮ್ಯಾಗ ಒಂದಿಷ್ಟು ಅನ್ನ ಉಂಡಿನಿ ರೀ. ಹೊಟ್ಟೆ ಪೂರ್ತಿ ಹೆವಿ ಆಗೈತಿ. ಈಗಿದ್ರೆ ವಿಡಿಯೋನ ಎಂಡ್ ಮಾಡಿದ್ರತ್ತಂತೇಳಿ ಮೊಬೈಲ್ ಮತ್ತು ಕೈಯಾಗ ತಗೊಂಡೆ ರೀ. ನೆಟ್ವರ್ಕ್ ಒಂದು ಸಿಗ್ಲಾರ್ದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋದು ಭಾಳ ಇದು ಅನ್ಸಾತೈತಿ. ಸವಿತಾಕಂದು ನಮ್ಮ ಮನೆ ಮೆಳಗಿ ಮ್ಯಾಗ ಹೋದ್ರೇ ಆಕಿದ್ದು 5G ಬರ್ತೈತಿ. ಮುಂಚೆ ಆಕಿಗೂ ಗೊತ್ತಿದ್ದಿಲ್ಲ ರೀ, ಅಲ್ಲಿ ಭಾಳ ಕಡೆ ಮುಂದೆ ಹೊಲದಾಗ ಎಲ್ಲ ರೋಡ್ ಸೈಡ್ ಅಲ್ಲಿ ಇಲ್ಲಿ ಭಾಳ ಹೋಗಿದ್ಲು. ಇವಾಗ ಮೊನ್ನೆ ಅದು ಹಪ್ಪಳ ಅದು ಇದು ಅಂದ್ರೆ ಇಮ್ಯಾಜಿನ್ ಇದ್ದಿದ್ದಿಲ್ಲ ಅದು ಇಲ್ಲೇ ನಮ್ಮ ಮೆಳಗಿ ಮ್ಯಾಗೆ ಬರುತ್ತಾ ಅಂತೇಳಿ. ಈಗ ಮೊನ್ನೆ ಹಪ್ಪಳ ಅದೆಲ್ಲ ಹಾಕೋ ಟೈಮ್ದಾಗ ಮ್ಯಾಗ ಹೋಗಿ ಅದು ಕುಂತು ನೋಡ್ಯಾಳ ನೋಡ್ರಿ. ಈಗೀಗ ಎಲ್ಲಿ ಹೋಗೋದಿಲ್ಲ, ಮನೆಗೆ ಮೆಳಗಿ ಮ್ಯಾಗೆ ಬರುತ್ತೆ ಅನ್ನೋದು ಗೊತ್ತಾಗೈತಕೀಗ ಅಲ್ಲೇ ಕುಂತೆ ಅಪ್ಲೋಡ್ ಮಾಡ್ತಾಳೆ. ನಂದು ಹಂಗಲ್ರಿ, ನಂದು 4G ಐತೆ ಅಷ್ಟೇ, 5G ಇಲ್ಲ ನಂದು. ಇದು ನಮ್ಮ ಮನೆಯಾಗಿದ್ರೆ 2 ಪಾಯಿಂಟ್ ಬರ್ತೈತಿ, ಹೊರಕಟ್ಟಿ ಮ್ಯಾಗ ಕೂತ್ರೆ 3 ಪಾಯಿಂಟ್ ಬರ್ತದೆ. ನಮ್ಮ ಮನೆ ಎದುರುಗಡೆ ಮನೆ ಮ್ಯಾಗ ಹೋಗಕ್ಕೆ ನನಗೆ ಭಾಳ ಅನುಕೂಲ ಇತ್ತು. ನಮ್ಮ ಮನೆ ಮ್ಯಾಗ ಹೋಗಕ್ಕೆ ಆಚೆ ಕಡೆ ಸೈಡ್ ಹೋಗಿ ಹಿಂಗೆ ಮ್ಯಾಗತ್ತಿ ಒಂಥರ ಹೆಂಗೋ ಅನಿಸ್ತದೆ. ಈ ಕಡೆ ಆದ್ರೆ ಮನೆ ಕಾಣಿಸ್ತಿತ್ತು, ಹುಡುಗರು ಯಾರು ಅಳಾಕತ್ತಿದ್ರು ಅಂದ್ರೆ ಸರಳ ಬರೋಕ್ಕಾಕಿತ್ತು ನನಗೆ. ಈಗ ನಾನು ಆ ಕಡೆ ಹೋಗಂಗಿಲ್ಲ, ಅವ್ರು ಮತ್ತು ಈಗ ಆ ಮನೆಯವ್ರು ಬಂದಾರಲ್ಲ ಒಂಥರ ಏನೋ ಕಂಫರ್ಟಬಲ್ ಅನ್ಸಂಗಿಲ್ಲ. ಹಾಗಾಗಿ ಎಷ್ಟು ಲೇಟ್ ಆದರೂ ಆಗುತ್ತಾ, ಕೆಲವೊಂದಿಷ್ಟು ದಿನ ವಿಡಿಯೋ ಲೇಟಾಗಿ ಬರ್ತಿದ್ವಿ, ಇವಾಗಿಲ್ಲ. ಸೆತಾಕ್ ಹೋಗಿದ್ಲಂದ್ರೆ ವಿಡಿಯೋನ ಅಪ್ಲೋಡ್ ಮಾಡೋಕೆ ಇಟ್ಟಿರ್ತೀನಿ. ಆಕಿನ ಕೈ ಮೊಬೈಲ್ ಕಳಿಸಿದ್ರೆ ಸ್ಲೋ ಅಲ್ಲಿ ಹೆಂಗಲ್ಲಿ ಇಲ್ಲ ಅಂದ್ರೆ ವೈಫೈ ಕನೆಕ್ಟ್ ಮಾಡ್ಕೊಂಡಾದ್ರೂ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ಅಂತ. ಹಾಗಾಗಿ ಸದ್ಯಕ್ಕೆ ವಿಡಿಯೋ ಕರೆಕ್ಟಾಗಿ ಬರತ್ತವು. ಹಾಗೆ ನೀವು ಕೂಡ ನೋಡೋರು ವಿಡಿಯೋ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಮತ್ತೆ ನೆಕ್ಸ್ಟ್ ಬೇರೆ ಲಾಗ್ದಾಗ ಸಿಗೋಣ ಅಂತ. ಅಲ್ಲಿವರೆಗೂ ನೀವು ಓದ್ತೀನಿ ಲಾಗಿಗೆ ಬಾಯ್ ಹೇಳ್ತೀನಿ ನೋಡ್ರಿ. ಬಾಯ್ ಫ್ರೆಂಡ್ಸ್.